ಸೌದತ್ತಿ ಎಲ್ಲಮ್ಮ ನಿಮ್ಗೆಲ್ಲರಿಗೂ ಕುಣದಾಗ ಗೊತ್ತಲ್ರಿ. ಸೌದತ್ತಿ ಎಲ್ಲಮ್ಮ ಇವತ್ತ ಜಗತ್ತೆಲ್ಲ ಅವಳನ್ನ ಆರಾಧನೆ ಮಾಡ್ತಾರೆ, ಅವರ ಪೂಜೆ ಮಾಡ್ತಾರೆ. ಸೌದತ್ತಿ ಎಲ್ಲಮ್ಮನ ಜೀವನದೊಳಗೆ ಏನ್ ನಡೆದೈತೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಕುಣದಾಗ ಗೊತ್ತಿರಬೇಕು. ಸೌದತ್ತಿ ಎಲ್ಲಮ್ಮ ಅವಳೊಬ್ಬ ರಾಜನ ಮಗಳಾಗಿರ್ತಕ್ಕಂಥ ರಾಜಕುಮಾರಿ ಆಗಿರ್ತಕ್ಕಂಥವಳು. ಜಮದಗ್ನ ಋಷಿಯನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಕ್ಕಂಥವಳು. ಜಮದಗ್ನ ಋಷಿ ಮಹಾನ್ ತಪಸ್ವಿ ಆಗಿರ್ತಕ್ಕಂಥವ. ಸುಮ್ಮನೆ ಅಚಾನಕ್ ಇವಳು ನದಿಯಿಂದ ಸ್ನಾನಕ್ಕೆಂದ ಹೋಗಿರ್ತಕ್ಕಂಥ ಪ್ರಸಂಗದ ಒಳಗ ಇವ ನದಿ ದಂಡಿ ಮೇಲೆ ಅಂತ ತಪಸ್ಸು ಮಾಡೋದನ್ನ ನೋಡಿ ಅವನಲ್ಲಿರ್ತಕ್ಕಂಥ ಅಂದ ಚಂದಗಳನ್ನ ನೋಡಿ ಯಾವ ಜಮದಗ್ನ ಋಷಿ ಮೊದಲಿಂದ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಜಮದಗ್ನ ಋಷಿ ನೋಡ್ಲಿಕ್ಕಿಂದ ಒಳ್ಳೆ ರೂಪವಂತನಾಗಿರ್ತಕ್ಕಂಥವ, ಅಟ್ಟೆ ಸೌಂದರ್ಯವಂತನಾಗಿರ್ತಕ್ಕಂಥವ. ಅವನ ಸೌಂದರ್ಯಕ್ಕ ಅವ ಮಾಡ್ತಕ್ಕಂಥ ತಪಸ್ಸಿಗೆ ಮಾರು ಹೋಗಿ ರಾಜನ ಮಗಳಾಗಿರ್ತಕ್ಕಂಥ ರೇಣುಕೆ ಆ ಯಾರಿಗೆ ಮದುವೆ ಮಾಡ್ಕೋತಾಳೆ? ಜಮದಗ್ನಿಗೆ ಮದುವೆ ಮಾಡ್ಕೋತಾಳ. ಅವ ಅಂತನವ, ಹುಚ್ಚವ, ನಾನೊಬ್ಬ ಸನ್ಯಾಸಿ, ನೀನೊಬ್ಬ ರಾಜನ ಮಗಳಾಗಿರ್ತಕ್ಕಂಥವಳು, ನೀನು ಸುಖದ ಸುಪತಿ ಒಳಗಿಂದ ಜೀವನ ಕಳೆದಿರ್ತಕ್ಕಂಥವಳು, ಬಂಗಾರ ಪಲ್ಲಕ್ಕಿ ಒಳಗಿಂದ ಮೆರೆದಿರ್ತಕ್ಕಂಥವಳು, ನನಗಿಂದ ಇರಾಕೆಂದ ಮನೆ ಇಲ್ಲ, ನಾನು ಎಲ್ಲೋ ಅಂದ ಹೋಗಿ ಅಂದ ಎಂತೀವಿ ಕಾಡಿನೊಳಗಿಂದ ಬದುಕು ಕಳೀತಕ್ಕಂಥವ, ಎಲ್ಲೋ ಗುಡಿಸಲ ಹಾಕೊಂಡ ಜೀವನ ಕಳೀತಕ್ಕಂಥವ, ನನ್ನನ್ನು ಮದುವೆ ಮಾಡ್ಕೊಂಡು ಏನು ಸುಖ ಕಾಣಂಗಿಲ್ಲ, ಬ್ಯಾಡ ತಿಳ್ಕೊಂಡ ಎಟ್ಟು ಹೇಳಿದ್ರು ಕೂಡ ಕೇಳಿಲ್ಲ, ಎಲ್ಲ ನನ್ನ ಜೀವನದೊಳಗೆ ನಾನು ಮದುವೆ ಅಂತಕ್ಕಂಥ ಆದ್ರೆ ಅದು ನಿನ್ನನ್ನು ಬಿಟ್ಟು ನಾ ಯಾರನ್ನ ಆಗಂಗಿಲ್ಲ ತಿಳ್ಕೊಂಡೊಂದು ಒಬ್ಬ ಮಹತ್ವನ್ನ ಆಯ್ಕೆ ಮಾಡ್ಕೋತಾಳೆ ರೇಣುಕೆ. ತಂದೆ ತಾಯಿ ಸಾಕಷ್ಟು ಬ್ಯಾಡ ತಿಳ್ಕೊಂಡ ಕರೀ ಹೇಳ್ತಾರೆ, ಅಲ್ಲ ನೀನು ಇಟ್ಟೆಲ್ಲ ಸುಖದ ಸುಪ್ಪತ್ತಿಗೊಳಗಿರ್ತಕ್ಕಂಥವಳು ಅಂತ ಸಾಧುನಿಂದ ಬೆನ್ನ ಹತ್ಕೊಂಡು ಹೆಂಗ್ ಹೋಗ್ತಿದೆ ಎತ್ಕೊಂಡು, ಇಲ್ಲಿಲ್ಲ ನಾನಂದ ಮದುವೆ ಅಂತ ಆಗುದೇ ಆದ್ರೆ ಅವನನ್ನೇ ನಾನು ಮದುವೆ ಮಾಡ್ಕೋತೀನಿ ಎತ್ಕೊಂಡು ಹಠ ತೊಟ್ಟು ರೇಣುಕೆಂದ ಮದುವೆ ಮಾಡಿಕೊಂಡ್ಲು. ಅಕ್ಕಿ ಕಾಳು ಬಿದ್ದು, ಯಾವಾಗ ಅಕ್ಕಿ ಕಾಳು ಬಿದ್ದ ತಕ್ಷಣನೇ ಹಂದ್ರದೊಳಗಿಂದ ಎದ್ದು ನಿಂತ ಯಾರು? ಜಮದಗ್ನಿ ಋಷಿ. ಹಂದ್ರದಾಗಿಂದ ಎದ್ದು ನಿಂತ. ಅವನೇನ್ರಿ ಸಂಪತ್ತಲಕ್ಕ ಏನ್ರಿ ಈಗ ನಂಗಿಂದ ಬಂಗಾರ ಬೆಳ್ಳಿ ಮುತ್ತು ರತ್ನ ಏನಿಲ್ಲ, ಬಗಲಾಗ ಒಂದಿಂದ ಚಿಗರಿ ಚರ್ಮ ಇತ್ತು, ಒಂದು ಕೈಯಾಗಿಂದ ಯೋಗದಂಡ, ಇನ್ನೊಂದು ಕೈಯಾಗಿಂದ ಕಮ್ಮಂಡಲಿ ಹಿಡ್ಕೊಂಡು ಯಾವಾಗಿಂದ ಅಕ್ಕಿ ಕಾಳು ಬಿತ್ತವಲ್ಲ ಹಂದ್ರದೊಳಗಿನಿಂದ ಎದ್ದು ತಯಾರಾಗಿ ನಿಂತ ಹೊರಟು. ಏನೆಲ್ಲ ಪಂಚ ಪೀತಾಂಬರಗಳನ್ನು ಉಟ್ಕೊಂಡಿರ್ತಕ್ಕಂಥ ರೇಣುಕೆ, ಕೊರಳು ತುಂಬಾ ಬಂಗಾರದ ಆಭರಣಗಳನ್ನ ಹಾಕೊಂಡು, ಕೈ ತುಂಬಾ ಬಂಗಾರದ ಆಭರಣಗಳನ್ನ ಹಾಕೊಂಡು ಇವಳು ಕೂಡ ಜಮದಗ್ನಿ ಋಷಿಯ ಬೆನ್ನ ಹತ್ತದಾಗಂದ ಇಡೀ ಅವರ ಏನ್ರಿ ತಂದೆ ತಾಯಿ ಬಂಧು ಬಳಗ ಎಲ್ಲ ರೇಣುಕೆ ಅವನ ಜೊತೆಯೊಳಗೆ ನಿನ್ನ ಕಾಡಿನೊಳಗೆ ಹೆಂಗಿರ್ತಿದಿ, ಅಂತ ಆರೇಣದೊಳಗಿಂದ ನೀನ್ ಹೆಂಗಿರ್ತಿದಿ, ಬ್ಯಾಡ ಅವ ಏನು ಮದುವೆ ಮಾಡ್ಕೊಂಡಿದ್ರೆ ಆಗೈತಲ್ಲ ಅವನವ ಹೋಗಲ್ಲಕ್ಕ ನೀ ಇಲ್ಲೇ ಅರಮನೆ ಒಳಗಿರುವ ತಿಳ್ಕೊಂಡಂದ್ರ ರೇಣುಕೆ ಅಂತಾಳೆ, ಏನ್ರಿ ಗಂಡ ಎಲ್ಲಿರ್ತಾನೋ ಅಲ್ಲಿ ಇರ್ಬೇಕಾಗಿದ್ದು ಹೆಂಡತಿಯ ಕರ್ತವ್ಯ. ಗಂಡ ಸುಖದೊಳಗಿದ್ರೆ ಅಂದ್ರೆ ಹೆಂಡತಿ ಸುಖದಾಗಿರ್ಬೇಕು, ಗಂಡ ಊಟ ಮಾಡಿದ್ರೆ ಅಂದ್ರೆ ಹೆಂಡತಿ ಊಟ ಮಾಡ್ಬೇಕು, ಗಂಡ ಕಷ್ಟದೊಳಗಿದ್ರ ಹೆಂಡತಿ ಕಷ್ಟದೊಳಗಿರ್ಬೇಕು. ಅಂದ್ರನೇ ಅವಳಿಗೆ ಏನಂತ ಕರೀತಾರ್ರಿ? ಏನಂತ ಕರೀತಾರ? ಅರ್ಧಾಂಗಿನಿ ಅಂತ ಕರೀತಾರ. ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ? ಅರ್ಧಾಂಗಿ ಹರ್ಕೊಳಕಿಗೇನು ಏನ್ರಿ? ಅರ್ಧಾಂಗಿನಿ ಅಂದ್ರೆ ಯಾರಿಗಂತಾರ? ಅರ್ಧಾಂಗಿನಿ ತಿಳ್ಕೊಂಡಂದ್ರ ಗಂಡನ ಸುಖದೊಳಗನು ಅರ್ಧ ಪಾಲ್ ಹಂಚ್ಕೋಬೇಕು, ಗಂಡನ ದುಃಖದೊಳಗನು ಅರ್ಧ ಪಾಲ್ ಹಂಚ್ಕೋಬೇಕು. ಆ ಹೆಣ್ಣಿಗೆ ಮಾತ್ರ ಏನ್ರಿ ಅರ್ಧಾಂಗಿನಿ ತಿಳ್ಕೊಂಡ ಕರೀತಾರೆ, ಹೊರತಾಗಿ ಎಲ್ಲರೂ ಕೂಡ ಅರ್ಧಾಂಗಿನಿ ಆಗಕ್ ಆಗಂಗಿಲ್ಲ. ಹಾಕರನ್ರಿ ಅದ ಪಾಪ ಗಂಡ ಏನ ಚಿಂತೆ ಹಿಂಗ್ಯಾಕ್ ಕೂತಿದಿ ಅದ ಕೇಳದ ಗಂಡಾಗ, ಇಲ್ಲ ಟೆನ್ಷನ್ ಆಗ, ನೀ ಮಾಡಿದಿ ಉಣ್ಣು, ನೀ ಮಾಡಿದ್ ನೀ ತಿನ್ನು. ಇವ್ರಿಗೆ ಹೆಣ್ತಂತಾರನು ಏನ್ರಿ? ಇವಳು ಅರ್ಧಾಂಗಿನಿ ಆಗಕ್ ಆಗಂಗಿಲ್ಲ. ಗಂಡನ ಸುಖನೂ ಹಂಚ್ಕೋಬೇಕು, ಗಂಡನ ದುಃಖಗಳನ್ನು ಹಂಚ್ಕೋಬೇಕು. ಅಂದಾಗ ಮಾತ್ರ ಅವಳು ಅರ್ಧಾಂಗಿನಿ ಅನ್ಸ್ಕೋತಾಳೆ, ಹೊರತಾಗಿಲ್ಲದೆ ಇದರಿಂದ ಅರ್ಧಾಂಗಿನಿ ಹತ್ತಿಕೊಂಡು ಅನ್ಸ್ಕೊಳಂಗಿಲ್ಲ. ಯಾಕಂದ್ರೆ ಇದು ಜೀವನ ಬಹಳ ಸೂಕ್ಷ್ಮದ. ನೀವು ಸೌದತ್ತಿ ಎಲ್ಲ ಮುಂದೆ ಕೇಳಿದ್ರ ನಿಮಗೆ ಗೊತ್ತಾಗದ ಎಷ್ಟು ಸೂಕ್ಷ್ಮದ ಇದು ಜೀವನ ಹತ್ತಿಕೊಂಡು ಅನ್ನೋದಕ್ಕೆ. ದಾಂಪತ್ಯದ ಜೀವನ ಏನ್ರಿ, ಸಂಸಾರಿಕ ಜೀವನ ಇದು ಎಷ್ಟು ಸೂಕ್ಷ್ಮದ ಹತ್ತಿಕೊಂಡ ಕೇಳಿದ್ರೆ ಎಲ್ಲ ಮುಂದೊಂದು ದೃಷ್ಟಾಂತ ಕೇಳಿದ್ರೆ ಸಾಕು ನಿಮಗೆಲ್ಲಾನು ಕೂಡ ಅರ್ಥ ಆಗ್ತದೆ. ಅಷ್ಟೆಲ್ಲ ಸುಖದ ಸುಪ್ಪತ್ತಿಗಳಿಗೆ ಬೆಳೆದಿರ್ತಕ್ಕಂಥ ಹೆಣ್ಣು ಮಗಳು ಏನ್ರಿ ಪೀತಾಂಬರವನ್ನು ಮುಟ್ಟಾಳೆ, ಮೈ ತುಂಬ ಆಭರಣಗಳನ್ನು ಹಾಕೊಂಡಾಳೆ. ಯಾವಾಗ ಜಮದಗ್ನಿ ಋಷಿದೆ ಅಂದ್ರೆ ಬೆನ್ನು ಹತ್ಕೊಂಡ ತಾನು ಕೂಡ ಅಂತರದಾಗಿಂದ ಎದ್ದು ನಡಲು. ಜಮದಗ್ನಿ ಹಿಂದಕ್ಕೆ ತಿರುಗಿ ನೋಡ್ದ, ನೀ ಎಲ್ಲಿಗೆ ಹೊಂಟಿ ಎಂದ. ನಿನ್ನ ಜೊತೆಯೊಳಗೆ ನಿನ್ನ ಮದುವೆ ಮಾಡ್ಕೊಂಡಿನಿ ಅಂತಂದಾಗ ನೀ ಎಲ್ಲಿರ್ತಿದ್ದೆ, ನಾನು ಅಲ್ಲೇ ಇರ್ಬೇಕಲ್ಲ, ನಾನು ನಿನ್ನ ಜೊತೆಯೊಳಗೆ ನಾನು ಬರ್ತೀನಿ ಎತ್ತಿಕೊಂಡು. ಯಾವಾಗ ರೇಣುಕೆ ಅಂದಾಗ ಜಮದಗ್ನಿ ಅಂತಾನೆ, ಇಟ್ಟೆಲ್ಲ ಬಂಗಾರ ಹಾಕೊಂಡು ಇಂಥ ಪೀತಾಂಬರವನ್ನು ಉಟ್ಕೊಂಡು ನನ್ನ ಜೊತೆಯೊಳಗೆ ನೀನೇನ್ ಬರ್ತಿದಿ, ನಾನೊಬ್ಬ ಸನ್ಯಾಸಿ, ನನ್ನಂತವನಿಂದ ನೀ ಮದುವೆ ಮಾಡ್ಕೊಂಡಿದ್ದೆ ಅಂತಂದಾಗ ನಾನು ಹೆಂಗಿರ್ತೀನೋ ಹಂಗಿರ್ಬೇಕು ನೀನು. ನಾನು ಹೆಂಗದಿ ನೋಡು, ಉಟ್ಕೊಳಕ್ಕಿಂತ ಬಟ್ಟಿ ಸದಕ್ಕೆ ಇಲ್ಲ ನನಗೆ ಏನ್ರಿ. ನೀನ್ ಇಟ್ಟೆಲ್ಲ ಪೀತಾಂಬರಗಳನ್ನು ಉಟ್ಕೊಂಡು ಇಟ್ಟೆಲ್ಲ ಆಭರಣಗಳು ಹಾಕೊಂಡು ನೀನು ಜಮದಗ್ನಿ ಋಷಿ ಹೆಣ್ತಾಲಕ್ಕಿಂತ ಸಾಧ್ಯನೇ ಇಲ್ಲ. ನೀನು ಹಾಕೊಂಡಿರ್ತಕ್ಕಂಥ ಎಲ್ಲ ಆಭರಣಗಳನ್ನ ತೆಗೆದುಕೊಟ್ಟು ಬಾ.
ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂಥ ಉಟ್ಕೊಂಡು ಅವಾಗ ನಾರು ಮಡಿ ಎತ್ತಿಕೊಂಡಂತಿದ್ರು ಅವಾಗ ಅಂದ ಸಾಮಾನ್ಯವಾಗಿರ್ತಕ್ಕಂಥ ಸೀರೆ ಅಂತಕ್ಕಂಥ ಉಟ್ಕೊಂಡು ನನ್ನ ಜೊತೆಯೊಳಗೆ ನೀವು ಬರ್ಬೇಕತ್ತಿಕೊಂಡಂದಾಗ ಜಮದಗ್ನಿ ಮಾತಿಗೆ ಅನುಗುಣವಾಗಿ ಎಲ್ಲ ಪಂಚ ಪೀತಾಂಬರಗಳನ್ನ ಕಳೆದು ಎಲ್ಲ ಆಭರಣಗಳನ್ನು ಕೂಡ ತೆಗೆದಿಟ್ಟು ಸೀದಾ ಸಾದಾ ಒಂದು ಸಾಮಾನ್ಯ ಸೀರೆ ಉಟ್ಕೊಂಡು ಬೆನ್ನ ಹತ್ತಲು ಹೋದ 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 ದೊಡ್ಡ ಅರಣ್ಯಕ್ಕೆಂದ ಹೋದ. ದೊಡ್ಡ ಕಾಡು, ಸುತ್ತಮುತ್ತ ಮನುಷ್ಯರ ವಾಸ ಇಲ್ಲ. ದೊಡ್ಡ ಕಾಡಿನೊಳಗಿಂದ ಹೋಗಿಂದ ಸ್ವತಃ ತಾನೇ ಒಂದು ಗುಡಿಸಲ ಅಂತಕ್ಕಂಥ ಕಟ್ಕೊಂಡು ರೇಣುಕೆಗಂತಾನೆ, ನೋಡು ನೀನನ್ನು ಸೇವಾ ಮಾಡ್ಬೇಕು, ನೀನು ಅಲ್ಲಿ ರಾಜಕುಮಾರಿ, ಅಲ್ಲಿ ನೀನಂದ್ರೆ ಬೇಕಾದಟ್ಟಂದ ಸುಖದ ಸುಪ್ಪತ್ತಿಗಳೇ ಅದೀಯ. ಆದ್ರ ಇಲ್ಲಿ ಬಂದ ಬಳಿಕ ನೀನು ಪತಿ ಸೇವಾ ಮಾಡ್ಬೇಕು. ಅದು ಸೇವಾ ಅಂದ್ರೆ ಏನು? ಅಲ್ಲಿ ಅಡಿಗೆ ಮಾಡೋದಿಲ್ಲ, ಏನು ಚಾ ಮಾಡ್ಕೊಂಡು ಕುಡಿಯೋದಿಲ್ಲ, ಏನು ಇಲ್ಲ. ಕಾಡಿನೊಳಗಿಂದ ಗಡ್ಡಿ ಗಣಸುಗಳನ್ನ ತಿಂದು ಬದುಕು ಮಾಡ್ತಕ್ಕಂಥ ಜೀವನ. ಆದ್ರ ಜಮದಗ್ನಿ ಋಷಿ ಅಂದ ಅವಳಿಗೆ ಒಂದು ಸೇವಾ ಹೇಳ್ತಾನೆ. ಏನು ಸೇವಾ? ನೀನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಸಮಯ ಇಲ್ಲೇನು ಎದುರಿಗಿಂದ ಸರೋವರ ಕಾಣತೈತಿಲ್ಲ, ಆ ಸರೋವರದೊಳಗಿಂದ ನನ್ನ ಪೂಜಾಕ್ಕೆ ಅಂದ ನೀರು ತಂದು ಕೊಡ್ಬೇಕು. ನೀನು ನನ್ನ ಪೂಜಾಕ್ಕೆ ಅಂದ ನೀರು ತಂದು ಕೊಡ್ಬೇಕು. ಅವಾಗಿಂದ ರೇಣುಕೆ ಅಂತಳ, ಸ್ವಾಮಿ ಇಲ್ಲೇನು ಕೊಡ ಇಲ್ಲ, ಏನು ಇಲ್ಲ, ನಾನು ನೀರು ಹೆಂಗ್ ತರಲಿ ಎತ್ತಿಕೊಂಡಂದಾಗ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ತಡಿ ಎತ್ತಿಕೊಂಡು ತನ್ನ ತಪಸ್ಸಿನ ಶಕ್ತಿಯಿಂದ ಮಣ್ಣಿನ ಕೊಡ ಅಲ್ಲ ಉಸುಕಿನ ಕೊಡ ತಯಾರು ಮಾಡಿ ಕೊಟ್ಟ. ಉಸುಕಿನ ನೆಂದರೆ ಕೊಡ ಹಾಕದನ್ರಿ? ಹಾಗಂಗಿಲ್ಲ. ಇನ್ನ ಮಣ್ಣಿಂದ ಕೊಡ ಮಾಡ್ಬೋದು, ಹಿತ್ತಾಳಿದಿಂದ ಕೊಡ ಮಾಡ್ಬೋದು, ಕಬ್ಬಣದಿಂದ ಕೊಡ ಮಾಡ್ಬೋದು, ತಾಮ್ರದಿಂದ ಕೊಡ ಮಾಡ್ಬೋದು. ಉಸುಕಿನಿಂದ ಏಸ್ ಕಾಲಕ್ಕೂ ಕೂಡ ಕೊಡ ಆಗಂಗಿಲ್ಲ. ತನ್ನಲ್ಲಿರ್ತಕ್ಕಂಥ ತಪಸ್ಸಿನ ಶಕ್ತಿ, ತನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯದಿಂದ ಜಮದಗ್ನಿ ಋಷಿ ಯಾವಾಗಿಂದ ರೇಣುಕೆಗೆ ಒಂದು ಉಸುಕಿನಿಂದ ಕೊಡ ಮಾಡಿಕೊಟ್ಟ. ಅದರ ತೆಳಗಿಟ್ಕೋಬೇಕಲ್ಲ ಒಂದು ಹಾವ, ಏನ್ರಿ ಹಾವಿಂದ ಒಂದು ಸಿಂಬಿ ಮಾಡಿಕೊಟ್ಟ. ಒಂದು ಮಾತು ಹೇಳ್ದ, ಯಾರಿಗೆ? ರೇಣುಕೆಗೆ. ತಲೆಯಾಗಿರ್ಲಿ ಮಗ, ಏನ್ ಹೇಳ್ತಾನ ನಮ್ಮ ಜಮದಗ್ನಿ ಋಷಿ ರೇಣುಕ ಎಲ್ಲ ಮಳಿಗೆ, ನೋಡು ನಿನಗೆಂದ ಉಸುಕಿನ ಕೊಡ ಮಾಡಿಕೊಟ್ಟಿನಿ, ಹಾವಿನ ಸಿಂಬಿ ಅಂತಕ್ಕಂಥ ಮಾಡಿಕೊಟ್ಟಿನಿ, ಪ್ರತಿನಿತ್ಯ ನನಗೆ 3 ಸಮಯ ಅಂತ ನೀರಂತಕ್ಕಂಥ ತಂದು ಕೊಡ್ಬೇಕು ನನ್ನ ಪೂಜಾಕ್ಕೆ. ಆದ್ರೆ ಒಂದು ಮಾತು ಏನದ ಹತ್ತಿಕೊಂಡು ಕೇಳಿದ್ರ, ಒಂದು ಕ್ಷಣ ನಿನ್ನ ಮನಸ್ಸಂತಕ್ಕಂಥ ಚಂಚಲಾಯ್ತು ಹತ್ತಿಕೊಂಡಂದ್ರ ಹಾವಿನ ಸಿಂಬಿಂದ ಹರಿದು ಹೋಕ್ಕದ, ಉಸ್ಕಿನ ಕೊಡ ಅಂತಕ್ಕಂಥ ಕರಿಗೆ ಹೋಕ್ಕದ ಅಂತ ಹೇಳ್ದ. ಏಟು ಒಂದು ಕ್ಷಣ ನಿನ್ನ ಮನಸ್ಸ ಚಂಚಲಾಯ್ತು ಹತ್ತಿಕೊಂಡಂದ್ರ ಹಾವಿನ ಸಿಂಬಿ ಅಂತಕ್ಕಂಥ ಹರ್ಕೊಂಡು ಹೋಗ್ತದೆ, ಉಸ್ಕಿನ ಕೊಡ ಅಂತಕ್ಕಂಥದ್ದು ಏನ್ರಿ ಕರಿಗೆ ಬಿಡ್ತದ ಹತ್ತಿಕೊಂಡ ಹೇಳ್ದ. ಇಲ್ಲ, ನಾನು ಏಸ್ ಕಾಲಕ್ಕೂ ಕೂಡ ನನ್ನ ಮನಸ್ಸಂತಕ್ಕಂಥ ಚಂಚಲ ಮಾಡ್ಕೊಳಂಗಿಲ್ಲ. ಯಾವಾಗಿಂದ ಏಸ್ ಕಾಲಕ್ಕೂ ನಾನು ಮನಸ್ಸಂತಕ್ಕಂಥ ಚಂಚಲ ಮಾಡ್ಕೊಳಂಗಿಲ್ಲ ಹತ್ತಿಕೊಂಡಂದು. ರೇಣುಕ ಎಲ್ಲಮ್ಮ ಸುಮಾರು ವರ್ಷಗಳ ಪರಂತರವಾಗಿ ಏನ್ರಿ ಉಸ್ಕಿನ ಕೊಡದೊಳಗ ಹಾವಿನ ಸಿಂಬೆಯಿಂದ ತಲೆ ಮೇಲೆ ಇಟ್ಟುಕೊಂಡು ಆ ಉಸ್ಕಿನ ಕೊಡದೊಳಗೆ ನೀರು ತಂದು ಕೊಡ್ತಿದ್ಲು. ಎಲ್ಲರ ಜೀವನದೊಳಗೂ ಕೂಡ ಒಂದೊಂದು ಪ್ರಸಂಗಗಳಿಂದ ಬರ್ತವೆ. ಒಂದು ದಿವಸದಲ್ಲಿ ಏನಾಗ್ಯದ ಹತ್ತುಕೊಂಡ ಕೇಳಿದ್ರ, ಏನ್ರಿ ರೇಣುಕೆ ಎಲ್ಲಮ್ಮ ಆ ಸರೋವರಕ್ಕೆ ನೀರು ತರಲಿಕ್ಕೆ ಅಂದ ಹೋಗ್ಯಾಳ. ಹಾವಿನ ಸಿಂಬಿ ತೆಗೆದಂಗ ನದಿ ಸರೋವರ ದಂಡಿಗಿಟ್ಟಾಳ. 1-2 ಹೆಜ್ಜೆ ಅಂದ ಸರೋವರದ ಒಳಗೆಂದ ಹೋಗ್ಯಾಳ. ಹೋಗಿ ತಿಳಿಯಾಗಿರ್ತಕ್ಕ ನೀರು ತುಂಬ್ಕೋಬೇಕಲ್ಲ, ಹೋಗಿ ಅಂದ ನೀರು ತುಂಬ್ಕೊಳಿಕತ್ತಾಳ. ಒಂದು ಕಡಿದು ಏನೋ ಒಂದು ಧ್ವನಿ ಬರ್ಲಿಕ್ಕತ್ತು, ನಗದು. ಒಂದು ಹೆಣ್ಣು ಒಂದು ಗಂಡ ನಗತಕ್ಕಂಥ ಧ್ವನಿ ಕೇಳತ್. ಸಣ್ಣ ವಯಸ್ಸ, ಅದೇ ತಾನೇ ಮದುವೆ ಮಾಡ್ಕೊಂಡಾರೆ. ರಾಜಕುಮಾರ ಮತ್ತು ರಾಜಕುಮಾರಿ ಅದೇ ತಾನೇ ಮದುವೆ ಮಾಡ್ಕೊಂಡಾರೆ. ಅವ್ರು ಏನ್ ಮಾಡ್ಯಾರ? ನೀರಿನ ಆಟ ಆಡಕ್ಕೆ ಸರೋವರಕ್ಕೆಂದ ಬಂದಾರ. ನೋಡ್ರಿ, ನೀರಿನ ಆಟ ಆಡಕ್ ನೀವು ಮದುವೆ ಆದ ಕೂಡ ಹೋಗಿರ್ತಾರಲ್ಲ, ನಮ್ ಕಡೆ ಎಲ್ಲ ದೇವರಿಗೆ ಎತ್ಕೊಂಡು ಕಳಿಸ್ತಾರ. ಅದಕ್ಕೆ ಹೆಸರನ್ನೇ ಬ್ಯಾರೆ ಇಟ್ಟಿರ್ತಾರ, ಏನ್ರಿ? ಅದಕ್ಕೆ ಹೆಸರನ್ನೇ ಬ್ಯಾರೆ. ಆದ್ರ ಅವಾಗೆಲ್ಲ ಎಲ್ಲೋ ಹುಟ್ಟಿದ ಹೆಣ್ಣ, ಎಲ್ಲೋ ಹುಟ್ಟಿದ ಗಂಡ, ಎರಡೂ ಒಂದಕ್ಕೊಂದು ಮನಸ್ಸಿಂದ ಅರ್ಥ ಮಾಡ್ಕೊಂಡ ಜೀವನ ಕಡೆಯಲ್ಲಿ ಎತ್ತಿಕೊಂಡು ಒಂದು 4 ದಿವಸದಿಂದ ಈಗ ಹುಡುಗ ಹುಡುಗಿನೇ ಏನ್ರಿ ಗಂಡ ಹೆಣ್ತೀನಿ ಇಬ್ಬರನ್ನೇ ಒಂದ್ ಕಡೆಗಿಂದ ಎಲ್ಲೋ ದೇವಸ್ಥಾನಗಳಿಗೆ, ಎಲ್ಲೋ ಯಾತ್ರಕ್ಕೆಂದ ಕಳಿಸ್ತಿದ್ರ. ಅವಾಗ ಹೆಂಗ್ ನೀವೆಲ್ಲ ಹನಿಮೂನು ಅಥವಾ ದೇವಸ್ಥಾನಗಳಿಗೆ ಹೆಂಗ್ ಹೋಗಿರಲ್ಲ, ಇಲ್ಲಿ ರಾಜಕುಮಾರ ತನ್ನ ಹೆಣ್ತಿನಿಂದ ಕರ್ಕೊಂಡು ಹೊಸದಾಗಿ ಮದುವೆ ಮಾಡ್ಕೊಂಡು ಆ ಸರೋವರಕ್ಕೆಂದ ಸ್ನಾನಕ್ಕೆ ಬಂದಾನ. ಅಂದ್ರೆ ಸ್ನಾನ ಮಾಡಕತ್ತಾನ. ಬಗ್ಗೆ ಅಂದ ಪಾಪ ಯಾರು ರೇಣುಕ ಎಲ್ಲಮ್ಮ ಹಿಂಗ ಬಗ್ಗೆ ಅಂದ ನೀರು ತುಂಬಲಿಕ್ಕತ್ತಾಳ. ಹಿಂಗ ನೀರು ತುಂಬುವಂತ ಪ್ರಸಂಗದೊಳಗೆ ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೀನಿ. ಇಲ್ಲಿ ಏನ ರಾಜಕುಮಾರ ಮತ್ತು ರಾಜಕುಮಾರಿ ಇಬ್ರು ಅಂದ ಸ್ನಾನಕ್ಕೆ ಬಂದಿದ್ರಲ್ಲ, ಗಂಡಗ ಈಕಿ ನೀರು ಉಗ್ತಾಳ, ಹೆಣ್ತಿಗೆ ಇವ ನೀರು ಉಗ್ತಾನ. ಒಬ್ರಿಗೊಬ್ರ ನೀರ್ನ ಆಟ ಆಡಕತ್ತಾರ, ಜಲಕ್ರೀಡೆ ಅಂತಾರ ಅದಕ್ಕೆ. ಇಬ್ರು ಒಬ್ರಿಗೊಬ್ರ ನೀರು ಕೊಂತ ಜೋರಾಗಿ ಧ್ವನಿ ಮಾಡಿ ಕೊಕ್ಕ ನಗಲಿಕ್ಕತ್ತಾರ. ಆ ನಗತಕ್ಕಂತ ಧ್ವನಿ ಯಾರಿಗೆ ಕೇಳ್ತು? ಈ ಎಲ್ಲಮ್ಮಗೆ ಅಂದ ಕೇಳ್ತು. ನೋಡ್ರಿ, ಅವ್ರಿಬ್ರು ತಮಾಷೆ ಮಾಡಿ ನೀರು ಕೊಂತ ಹಿಂಗ ಆಟ ಆಡೋದು. ಆ ನಗತಕ್ಕಂತ ಧ್ವನಿ ಯಾರಿಗೆ ಕೇಳದೆ? ಇಲ್ಲಿ ಆ ರೇಣುಕ ಎಲ್ಲಮ್ಮಳಿಗೆ ಅಂದ ಕೇಳ್ತು. ಹಂಗೆ ನೀರು ತುಂಬ್ಕೋತಾನೆ, ಸ್ವಲ್ಪ ಮುಖ ಮ್ಯಾಕ್ ಮಾಡಿ ಯಾವ ಕಡೆ ನಗ ಧ್ವನಿ ಬರ್ತಿತ್ತಲ್ಲ ಆ ಕಡೆ ಮ್ಯಾಲ ಮುಖ ಎತ್ತಿ ಅಂದ ನೋಡುದು.
ಯಾವಾಗಿಂದ ನೋಡೋದ್ರ ಒಳಗಿಂದ ಏನ್ರಿ ಹೆಣ್ಣು ಗಂಡಿಗೆ ನೀರು ಉಗ್ಲಕತ್ತದ, ಏನ್ರಿ ಗಂಡಂದ ಹೆಣ್ಣಿಗೆ ನೀರು ಉಗ್ಲಕತ್ತದ, ಒಬ್ರಿಗೊಬ್ರು ಆಟ ಆಡಕತ್ಯಾರ. ರೇಣುಕ ಎಲ್ಲಮ್ಮನ ಮನಸ್ಸಿನೊಳಗೆ ಏನಂತದ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ಅಂದ್ಲು. ಏನಂದಾಳ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡು ಇಟ್ಟು ಅಂದಾಳ. ಅವಳು ತುಂಬತಕ್ಕಂಥ ಕೊಡ ಏನಿತ್ತಲ್ಲ ಅಲ್ಲೇ ಕರೆಗೆ ಹೋಗ್ಬಿಡ್ತು. ಏನು ತಲೆ ಮ್ಯಾಗಿರ್ತಕ್ಕಂಥ ಸಿಂಬೆಯನ್ನು ದಂಡಿಗಿಟ್ಟಿದ್ಲಲ್ಲ, ಆ ಸಿಂಬೆಯನ್ನು ತಗಂತದಂದ ಏನ್ರಿ ಹಾವಂದ ಹರಿದು ಹೋಗ್ಬಿಡ್ತು. ನೋಡ್ತಾಳ, ಗಾಬರಿ ಆಗ್ಬಿಟ್ಲು ಎಲ್ಲಮ್ಮ. ಒಂದು ಕಡೆಗಿಂದ ಕೊಡಗಂದ ಕರಗ್ತದೆ, ಇನ್ನೊಂದು ಕಡೆಗಿಂದ ಹಾವಂತ ತಗಂದ ಹರಿದು ಹೋಗ್ಬಿಡ್ತು. ಗಾಬರಿ ಆದ್ಲು, ಎದಿ ಹೊಡೆದ್ ನಿಂತು, ನಾ ಏನ್ ತಪ್ಪು ಮಾಡೀನಿ ಎತ್ತುಕೊಂಡು ಅರಿವೇ ಆಗಲಿಲ್ಲ ಅವಳಿಗೆ. ಅವಳು ಏನಂದಾಳ, ಬಹಳ ದೊಡ್ಡ ಮಾತೇನ್ ಅಂದಿಲ್ಲ. ಏನಂತಾಳ, ನಾನು ಒಬ್ಬ ರಾಜಕುಮಾರನನ್ನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡು ಇಟ್ಟಂದಾಳ. ಹಾವಿನ ಸಿಮ್ಮಿಂದ ಹರಿದು ಹೋಗ್ಯದ, ಉಸ್ಕಿನ ಕೂಡ ಅಂತಕ್ಕಂಥ ಕರಿಗ ಹೋಗ್ಯದ. ಯಾವಾಗಿಂದ ಬರಿಗೈಯಿಂದ ಆಶ್ರಮಕ್ಕಿಂದ ಬಂದ್ಲು, ಬರದೊಳಗಾಗಿಂದ ಜಮದಗ್ನಿಂದ ಪೂಜಾ ಕುಂತಿದ್ದ. ನೋಡ್ದ, ಅವಳಿಗೆ ನೀ ಕೊಡ ಎಲ್ಲಿ ಎತ್ತುಕೊಂಡು ಕೇಳಲಿಲ್ಲ, ನೀನು ಹಾವಿನ ಸಿಂಬಿ ಎಲ್ಲಿ ಎತ್ತುಕೊಂಡ ಕೇಳಿಲ್ಲ. ಯಾವಾಗಿಂದ ಗಂಡನಿಗೆ ಮೋಸ ಮಾಡಿರ್ತಕ್ಕಂಥ ಹೆಣ್ಣಿಗೆ ಕುಷ್ಠರೋಗ ಆಗಲಿ ಎತ್ತುಕೊಂಡು ಶಾಪ ಕೊಟ್ಟ, ಕುಷ್ಠರೋಗ ಆಗಿ ಹೋಗ್ಬಿಡ್ತಕ್ಕಿ. ನೋಡ್ರಿ ಎಷ್ಟು ಸೂಕ್ಷ್ಮದ ದಾಂಪತ್ಯದ ಜೀವನ. ಏನಂದಳಕಿ, ಏನು ಬಹಳ ದೊಡ್ಡ ಮಾತೇನಂದಿಲ್ಲ, ಬಹಳ ಏನು ಬೈದಿಲ್ಲ. ಏನಂತಾಳ, ನಾನು ಒಬ್ಬ ರಾಜಕುಮಾರನ ಮದುವೆ ಮಾಡ್ಕೊಂಡಿದ್ರ ನಾನು ಇವ್ರಂಗಿಂದ ಜಲಕ್ರೀಡೆ ಆಡ್ಬೋದಾಗಿತ್ತಲ್ಲ ತಗೊಂಡಿಟ್ಟ ಅಂದ. ಹಾವಿನ ಸಿಮ್ಮಿಂದ ಹರಿದು ಹೋಗ್ಯದ, ಮುಸ್ಕಿನ ಕೂಡ ಅಂತಕ್ಕಂಥ ಕರಿಗೆ ಹೋಗ್ಬಿಡುದು. ಏನ್ರಿ ಎಷ್ಟು ಸೂಕ್ಷ್ಮದ್ರಿ. ಕುಷ್ಠ ರೋಗ ಆಗಿಬಿಡ್ತು. ಒಂದು ಕ್ಷಣದಾಗಿಂದ ಕೈ ಕಾಲುಗಳ ಬಟ್ಟೆಗಳೆಲ್ಲ ಮಂಡಾಗಿಬಿಟ್ಟು, ಕೈಯ ಕಾಲಿನಿಂದ ಕೀವ ರಕ್ತ ಅಂತಕ್ಕಂಥ ಸೋರ್ಲಿಕ್ಕತ್ತು. ಒಂದು ಮಾತ ಇಂಥವ್ ನಾವು ಎಟ್ಟಲ್ಲಿಕ್ಕಿಲ್ಲ ಯಾವ ದಿನ ಯಾಕ್ರಿ ಅಂತೀವಿಲ್ಲ. ನಮ್ಮವು ಎಂಥದ್ ಕೊಟ್ಲೆ ಅವ್ವ, ನನಗೂ ಒಬ್ಬ ಡಾಕ್ಟರ್ ಕೊಡ್ತೀನಿ ಅಂದಿದ್ರು, ಇಂಜಿನಿಯರ್ ಕೊಡ್ತೀನಿ ಅಂದಿದ್ರು, ಚಂತನ ಅಂತೀವಿ ನಾವು. ಇದು ಅಲ್ಲ, ಗಂಡ ಕುರುಡರ್ ಇರ್ಲಿ, ಕುಂಟರ್ ಇರ್ಲಿ, ಗಂಡನ ಶ್ರೀಮಂತರ ಇರ್ಲಿ, ಬಡವರ ಇರ್ಲಿ, ಒಂದು ಸಾರಿ ಅಂದ ನಾವು ಗಂಡನ ಕೈ ಒಳಗ ನಾವು ತಾಳಿ ಅಂತಕನ್ನ ಕಟ್ಟಿಸ್ಕೊಂಡಿವೆ ತಿಳ್ಕೊಂಡ್ರ ಅವ ಎಂಥವನಿದ್ರು ಕೂಡ ಆ ಬದುಕ ಅವನಿಗಾಗಿನೇ ಮೀಸಲ ಬರ್ತಾಗಿ. ಏನ್ರಿ ಇನ್ನೊಂದು ನೆನಿತಕ್ಕಂಥದ್ದು ಹೆಣ್ಣಿನ ಕರ್ತವ್ಯ ಅಲ್ಲ.